ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಕಂಬಿ ಎಣಿಸ್ತಾ ಇರುವ ಕಾಟೇರನಿಗೆ ಈ ವಾರ ಡಬಲ್ ಟ್ರಬಲ್ ಶುರುವಾಗುವಂತೆ ಕಾಣಿಸ್ತಾ ಇದೆ. ಒಂದ್ ಕಡೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟೌನ್ ಶುರುವಾಗಿದ್ರೆ ಮತ್ತೊಂದು ಕಡೆ ಸ್ಪೆಷಲ್ ಕೋರ್ಟ್ಗೆ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಲೆ ಸಾರಥಿಗೆ ಈ ವಾರ ಎರಡೆರಡು ಸಂಕಷ್ಟ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರು. ಪರಪ್ಪನ ಅಗ್ರಹಾರದಲ್ಲಿ ತನ್ನ ಪಟಾಲಂ ಜೊತೆ ಬಿಂದಾಸ್ ಆಗಿದ್ದ ಆರೋಪಿ ದರ್ಶನ್ ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾಗಿದ್ದಾನೆ. ಇಷ್ಟು ಸಾಲದಕ್ಕೆ ಇದೀಗ ಕಾಟೇರನಿಗೆ ಒಂದೇ ವಾರದಲ್ಲಿ ಎರಡೆರಡು ಸಂಕಷ್ಟ ಎದುರಾಗಲಿವೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಮುದ್ದೆ ಮುರಿತಾ ಇರೋ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ ಬೆನ್ನೇರಿದಂತಿದೆ. ಕರಿಯನ ಪಾಲಿಗೆ ಈ ವಾರ ಕರಾಳ ದಿನ ಅಂತಾನೆ ಹೇಳಬಹುದು. ಇದೇ ವಾರ ದಾಸನಿಗೆ ಎರಡೆರಡು ಸಂಕಷ್ಟ ಎದುರಾಗಲಿವೆ. ಒಂದು ಕಡೆ ಚಾರ್ಜ್ ಶೀಟ್, ಮತ್ತೊಂದು ಕಡೆ ಸ್ಪೆಷಲ್ ಕೋರ್ಟ್ಗೆ ಮನವಿ ಸಲ್ಲಿಕೆ ದರ್ಶನ್ ಪಾಲಿಗೆ ಕಂಟಕವಾಗಲಿದೆ. ಇಂದು ಅಥವಾ ನಾಳೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತಿದ್ದಂತೆ ವಿಶೇಷ ನ್ಯಾಯಾಲಯಕ್ಕೆ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಮಾಡಲಿದ್ದಾರೆ. ಒಂದು ವೇಳೆ ಸ್ಪೆಷಲ್ ಕೋರ್ಟ್ಗೆ ಸರ್ಕಾರ ಅನುಮತಿ ನೀಡಿದ್ರೆ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಲಿದೆ. ಸ್ಪೆಷಲ್ ಕೋರ್ಟ್ಗೆ ಆದೇಶವಾದರೆ ಕೊಲೆ ಪ್ರಕರಣದ ವಿಚಾರಣೆ ನಿರಂತರವಾಗಿ ತೀವ್ರಗತಿಯಲ್ಲಿ ನಡೆಯಲಿದೆ. ವಾರದಲ್ಲಿ 2-3 ದಿನ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಹೀಗಾಗಿ ಈ ವಾರ ದರ್ಶನ್ಗೆ ಎರಡೆರಡು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೊಲೆ ಸಾರಥಿಗೆ ಬೆಂಗಾವಲಾಗಿ ನಿಂತಿದ್ದ ಅಧಿಕಾರಿಗಳನ್ನ ಸರ್ಕಾರ ಅಮಾನತು ಮಾಡಿತ್ತು. ಆದ್ರೆ ಆ ಸಸ್ಪೆಂಡ್ ಕೇವಲ ಕಾಟಾಚಾರಕ್ಕೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಕಾರಣ ಏನು ಗೊತ್ತಾ? ಈ ಸ್ಟೋರಿ ನೋಡಿ. ಕಾಟಾಚಾರಕ್ಕೆ ಡಿ ಅಧಿಕಾರಿಗಳ ಸಸ್ಪೆಂಡ್. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಸೆಂಟ್ರಲ್ ಜೈಲಲ್ಲಿ ಹಗಲಿರುಳು ಕಳೆದಿದ್ದ ದರ್ಶನ್ನ ನೋಡೋದಕ್ಕೆ ಹಲವು ಕೈದಿಗಳು ದುಂಬಾಲು ಬಿದ್ದಿದ್ರು. ಆದರೂ ಅದಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ದಾಸನ ಬೆನ್ನಿಗೆ ನಿಂತಿದ್ದ ಕೆಲ ಅಧಿಕಾರಿಗಳು ಕಾಟೇರನಿಗೆ ಬೇಕಿದ್ದ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು ಅನ್ನೋ ಆರೋಪ ಇದೆ. ಈ ಆರೋಪದ ಮೇಲೆ ಸದ್ಯ 9 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಆದರೆ ಈ ಅಮಾನತು ಕೇವಲ ಕಾಟಾಚಾರಕ್ಕೆ ಅಂತ ಹೇಳಲಾಗ್ತಾ ಇದೆ. ಈವರೆಗೂ 9 ಅಧಿಕಾರಿಗಳನ್ನ ಗೃಹ ಇಲಾಖೆ ಅಮಾನತು ಮಾಡಿದೆ. ಆದರೆ ಈ ಅಮಾನತು ಕೇವಲ ಕಾಟಾಚಾರಕ್ಕೆ ಅಂತ ಹೇಳಲಾಗ್ತಾ ಇದೆ. ಅಸಲಿಗೆ ಪರಪ್ಪನ ಅಗ್ರಹಾರ ಜೈಲಿನ ಪ್ರಮುಖ ಉಸ್ತುವಾರಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಇಲಾಖೆ ಕಾಟಾಚಾರಕ್ಕೆ ಬೇರೆಯವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ದಾಖಲೆ ಸಹಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀಡಲಿದೆ. ಆ ಇಬ್ಬರ ವಿರುದ್ಧ ಕ್ರಮ ಯಾಕಿಲ್ಲ? ಆಗಸ್ಟ್ 1ರಿಂದ ಇಬ್ಬರು ಸಹಾಯಕ ಅಧೀಕ್ಷಕರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಲಾಗಿದೆ. ಕರ್ಣ ಬಿ ಕ್ಷತ್ರಿ ಸಹಾಯಕ ಅಧೀಕ್ಷಕರಾಗಿ ಜವಾಬ್ದಾರಿಯನ್ನು ನೀಡಲಾಗಿದ್ದು, ಕಾರಾಗೃಹದ ಕಾರ್ಯನಿರ್ವಾಹಕ ಸಿಬ್ಬಂದಿಯ ಕರ್ತವ್ಯ ಹಂಚಿಕೆ, ರಜೆ, ಗೈರು ಹಾಜರಾದ ಸಿಬ್ಬಂದಿಯ ವಿರುದ್ಧ ಶಿಸ್ತು ಕ್ರಮ, ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾದ ಆರೋಪ ಹೊಂದಿರುವ ಸಿಬ್ಬಂದಿಯ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದು, ಕಾರಾಗೃಹಕ್ಕೆ ಪೂರೈಕೆಯಾಗಿರುವ ಎಲೆಕ್ಟ್ರಾನಿಕ್ ಮತ್ತು ಭದ್ರತಾ ಉಪಕರಣಗಳ ನಿರ್ವಹಣೆ ಸದಾಕಾಲ ಸುಸ್ಥಿತಿಯಲ್ಲಿರುವಂತೆ ಕ್ರಮ ವಹಿಸುವುದು, ರೈಫಲ್ ಮತ್ತು ಮದ್ದು ಗುಂಡುಗಳ ನಿರ್ವಹಣೆ, ಬಂಧಿತರ ದಾಖಲೆ ನಿರ್ವಹಣೆ, ತಪಾಸಣೆ ಸಮಯದಲ್ಲಿ ದೊರಕುವ ನಿಷೇಧಿತ ವಸ್ತುಗಳ ನಿರ್ವಹಣೆ, ಬಂದಿಗಳು ಅಥವಾ ಸಿಬ್ಬಂದಿಯಿಂದ ನಿಷೇಧಿತ ವಸ್ತುಗಳು ಸಿಕ್ಕಿದ್ರೆ ದೂರು ದಾಖಲು ಮಾಡುವುದು ಇವರ ಜವಾಬ್ದಾರಿಯಾಗಿರುತ್ತೆ. ಇನ್ನು BR ಅಂದಾನಿ ಶಿಕ್ಷಾ ವಿಭಾಗದ ಸಂಪೂರ್ಣ ಉಸ್ತುವಾರಿಯಾಗಿ ಅಧಿಕಾರ, ಟವರ್ 2 ವಿಭಾಗದ ಬಂದಿಗಳ ತಪಾಸಣೆ ಉಸ್ತುವಾರಿ ನಿರ್ವಹಣೆ, ಸಹಾಯಕ ಅಧೀಕ್ಷಕರು ಪ್ರತಿ ವಾರಕ್ಕೊಮ್ಮೆ ತಮ್ಮ ಅಧೀನದಲ್ಲಿರುವಂತಹ ವಿಭಾಗಗಳ ಆಡಳಿತ ನಿರ್ವಹಣೆ ಪರಿಶೀಲಿಸಿ ಮುಖ್ಯ ಅಧೀಕ್ಷಕರಿಗೆ ವರದಿಯನ್ನು ಸಲ್ಲಿಸಬೇಕು. ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಕಂಡು ಬಂದರೆ ಕ್ರಮಕ್ಕೆ ವರದಿಯನ್ನು ಸಲ್ಲಿಸಲಾಗುವುದು. ನಿತ್ಯ ದಿನಚರಿ ಬರೆದು ಮರುದಿನ ಜೈಲಿನ ಮುಖ್ಯ ಅಧೀಕ್ಷಕರಿಗೆ ಒಪ್ಪಿಸಬೇಕು. ಹೀಗೆ ಇವರಿಬ್ಬರ ಮೇಲೆ ಇಷ್ಟು ಜವಾಬ್ದಾರಿ ಇದ್ರೂ ಸಹಾಯಕ ಅಧೀಕ್ಷಕರಾಗಿದ್ದ ಕರ್ಣ ಬಿ ಕ್ಷತ್ರಿ, BR ಅಂದಾನಿಯನ್ನ ಬಿಟ್ಟು ಬೇರೆ 9 ಮಂದಿ ಅಧಿಕಾರಿಗಳನ್ನ ಅಮಾನತು ಮಾಡಿರೋದು ಕಾಟಾಚಾರಕ್ಕೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸುನೀಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೈಲು ಸೇರಿದ ಮೇಲೆ ದರ್ಶನ್ ಆರೋಗ್ಯ ಕೈಕೊಟ್ಟಿದೆ. ಅವರಿಗೆ ಮನೆ ಊಟ ಬೇಕು ಅಂತ ಒಂದಷ್ಟು ದಿನ ಫೈಟ್ ಮಾಡಿದ್ದಾಯಿತು, ಆದ್ರೆ ನೆರವಾಗಲಿಲ್ಲ. ಆದ್ರೀಗ ಮತ್ತೆ ದಾಸನ ಆರೋಗ್ಯ ಸರಿಯಿಲ್ಲ ಅಂತ ಪತ್ನಿ ದಾಖಲೆ ನೀಡಿದ್ದು ಆರೋಗ್ಯ ತಪಾಸಣೆ ನಡೆಸೋದಕ್ಕೆ ಜೈಲಿನ ವೈದ್ಯರು ರೆಡಿಯಾಗಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
ಇವತ್ತು ದರ್ಶನ್ಗೆ ಆರೋಗ್ಯ ತಪಾಸಣೆ, ಸರ್ಕಾರಿ ತಜ್ಞ ವೈದ್ಯರನ್ನ ಕರೆಸಿ ಚೆಕಪ್. ಬಳ್ಳಾರಿ ಜೈಲು ಸೇರಿರುವ ದರ್ಶನ್ಗೆ ಏನಾಯ್ತು ಅಂತ ಅಂದುಕೊಂಡ್ರ? ಏನಿಲ್ಲ ಕಣ್ರಿ, ಜೈಲು ಸೇರಿದ ಮೇಲೆ ದಾಸನ ಆರೋಗ್ಯ ಹದಗೆಟ್ಟಿದೆ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಮನೆಯೂಟಕ್ಕೆ ಅವಕಾಶ ನೀಡಬೇಕೆಂದು ಮನವಿ ಮಾಡಿದ್ರು, ಆದ್ರೆ ಈಡೇರಲಿಲ್ಲ. ಅದಾದ ಬಳಿಕ ಬಳ್ಳಾರಿಗೆ ದಾಸ ಶಿಫ್ಟ್ ಆಗಿದ್ದು ಅವರ ಆರೋಗ್ಯದಲ್ಲಿ ಹಲವು ಬದಲಾವಣೆ ಆಗಿದೆಯಂತೆ. ಈ ಬಗ್ಗೆ ದರ್ಶನ್ ಪತ್ನಿ ಒಂದಿಷ್ಟು ದಾಖಲೆಗಳನ್ನು ಜೈಲು ಅಧಿಕಾರಿಗಳ ಕೈಗೆ ನೀಡಿದ್ದಾರೆ. ದರ್ಶನ್ ಅನಾರೋಗ್ಯ ಸಂಬಂಧ ಜೈಲಿನ ಅಧಿಕಾರಿಗಳಿಗೆ ವಿಜಯಲಕ್ಷ್ಮಿ ದಾಖಲೆಗಳನ್ನು ನೀಡಿದ್ದಾರೆ. ಆದರೆ ಹೊರಗಿನ ಆಸ್ಪತ್ರೆ ಡಾಕ್ಯುಮೆಂಟ್ಗಳನ್ನು ಒಪ್ಪುವುದು ಕಷ್ಟ. ಹೀಗಾಗಿ ದರ್ಶನ್ ಪತ್ನಿ ಕೊಟ್ಟಿರುವ ಮೆಡಿಕಲ್ ರಿಪೋರ್ಟ್ಗಳನ್ನು ಪರಿಶೀಲಿಸಿರುವ ಜೈಲ್ ವೈದ್ಯರು ತಜ್ಞ ವೈದ್ಯರನ್ನ ಕರೆಸಿ ಚೆಕಪ್ ಮಾಡಿಸಲು ಮುಂದಾಗಿದ್ದಾರೆ. ದರ್ಶನ್ಗೆ ಮೆಡಿಕಲ್ ಚೆಕಪ್ ನಡೆಸಿದ ಬಳಿಕ ದರ್ಶನ್ಗೆ ಸರ್ಜಿಕಲ್ ಚೇರ್ ಕೊಡಬೇಕು ಬೇಡವೋ ಅನ್ನುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಒಂದು ವೇಳೆ ಸರ್ಜಿಕಲ್ ಚೇರ್ ಕೊಡಬೇಕು ಅಂದ್ರೆ ದರ್ಶನ್ ಸಂಬಂಧಿಗಳು ಹೊರಗೆ ಪರ್ಚೇಸ್ ಮಾಡಿ ಜೈಲ್ಗೆ ಒಪ್ಪಿಸಬೇಕು. ಬಳಿಕ ಸಿಬ್ಬಂದಿ ಆ ಚೇರನ್ನ ದರ್ಶನ್ ಇರುವ ಸೆಲ್ಗೆ ಕೊಡಲಿದ್ದಾರೆ. ಜೈಲಿನ ಕೈದಿಗಳಿಗೆ ಸಿಹಿ ಸುದ್ದಿ ಕೊಟ್ಟ ದರ್ಶನ್. ಇನ್ನು ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಅನ್ನ ನೋಡೋದಕ್ಕೆ ಬೇರೆ ಸೆಲ್ನಲ್ಲಿರುವಂತಹ ಕೈದಿಗಳು ದುಂಬಾಲು ಬಿದ್ದಿದ್ದಾರಂತೆ. ದರ್ಶನ್ ಊಟ ಮಾಡಿದ್ರ, ದರ್ಶನ್ ಆರಾಮಾಗಿದ್ದಾರಾ ಸರ್, ಒಂದು ಸಾರಿ ನೋಡಬೇಕು ಅಂತ ಅಧಿಕಾರಿಗಳ ಬಳಿ ಕೇಳ್ಕೊಳ್ತಿದ್ದಾರಂತೆ. ಇದಕ್ಕೆ ಆಯ್ತು ಚಿನ್ನ, ಮನೆಗೆ ಹೋಗುವಾಗ ನೋಡೋಣ ಅಂದಿದ್ದಾರಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪರಪ್ಪನ ಸಾಮ್ರಾಜ್ಯದಲ್ಲಿ ಸಾಮ್ರಾಟನಂತೆ ಇದ್ದ ಪೊರ್ಕಿ ಈಗ ಬಳ್ಳಾರಿ ಜೈಲಲ್ಲಿ ಪರದಾಡ್ತಿದ್ದಾನೆ. ಧಮ್ ಹೊಡೆಯುತ್ತಾ ಆರಾಮಾಗಿದ್ದ ದಾಸ ಈಗ ಅನಾರೋಗ್ಯದಿಂದ ಬಳಲುತ್ತಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಮೈಕೈ ನೋವು, ಯಾರಿಗೆ ಹೇಳೋಣ ನನ್ನ ಪ್ರಾಬ್ಲಮ್. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕಾಟೇರ ಗೋಳಾಟ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕ ರಾಜಾತಿಥ್ಯ ಏನಂತೀರ? ಮೆತ್ತನೆಯ ಹಾಸಿಗೆ, ಸಿಗರೇಟ್, ಐಷಾರಾಮಿ ಜೀವನ. ಟೈಮ್ ಎಷ್ಟು ಬೇಗ ಉಲ್ಟಾ ಆಯ್ತು ಅಂದ್ರೆ ಈಗ ಕಾಟೇರ ಬಳ್ಳಾರಿಯಲ್ಲಿ 2 ಬೆಡ್ ಶೀಟ್ ಹಾಕೊಂಡು ನೆಲದ ಮೇಲೆ ಮಲಗ್ತಾ ಇದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಸೇರಿ ಇಂದಿಗೆ 4 ದಿನ. ಈ 4 ದಿನದಲ್ಲಿ ಕಟ್ಟುಮಸ್ತಾಗಿದ್ದ ದಾಸ ಹಣ್ಣುಗಾಯ ನೀರುಗಾಯ ಹಾಕಿದ್ದಾರೆ. ನೆಲದ ಮೇಲೆ ಮಲಗುತ್ತಿರುವ ಕಾರಣ ದರ್ಶನ್ಗೆ ಬೆನ್ನು ನೋವು ಶುರುವಾಗಿದ್ಯಂತೆ. ಕೈ ನೋವು ಸೇರಿದಂತೆ ಮೋಷನ್ ಪ್ರಾಬ್ಲಮ್ ಶುರುವಾಗಿದ್ಯಂತೆ. ಈ ಬಗ್ಗೆ ಕಾರಾಗೃಹಗಳ ಡಿಐಜಿ ಶೇಷ ಬಳಿಯೂ ಕೂಡ ದರ್ಶನ್ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಬ್ಯಾಕ್ ಪೇನ್ ಏನೋ ಇದೆಯಂತೆ. ನಮ್ದು ಅಲ್ಲಿರೋದು ಇಂಡಿಯನ್ ಟಾಯ್ಲೆಟ್, ಆ್ಯಕ್ಚುಲಿ ಇಂಡಿಯನ್ ಟಾಯ್ಲೆಟ್ ಇದೆ. ಕುಂದ್ಕೊಳ್ಳಿಕ್ಕೆ ಆಗಲ್ಲ ನನಗೆ.